ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 198ನೇ ತರಗತಿಗೆ ಆತ್ಮೀಯ ಸ್ವಾಗತ. ಮಂಡಿಯ ಕೀಲಿನ ಸಮಗ್ರ ಆರೋಗ್ಯದ ದೃಷ್ಟಿಯಿಂದ ಉಪಯುಕ್ತವಾಗತಕ್ಕಂಥ ಅನೇಕ ಚಲನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಮಂಡಿಯ ಕೀಲಿನ ತೊಂದರೆ ಇರೋರು ಇವುಗಳನ್ನು ಏಕಾಏಕಿ ಅಭ್ಯಾಸ ಮಾಡಬಾರ್ದು. ನುರಿತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅಷ್ಟೇ ಅಭ್ಯಾಸ ಮಾಡಬೇಕು. ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಈಗ ನಾವು ಮಾಡ್ತಕ್ಕಂಥದ್ದು ಮಂಡಿಯ ಕೀಲಿನ ಒಂದು ಬಲವನ್ನು, ಚಲನಾ ಸಾಮರ್ಥ್ಯವನ್ನು, ಸ್ಥಿರತೆಯನ್ನು ಹೊರಗೆ ಹಚ್ಚತಕ್ಕಂತಹ ಚಲನೆಗಳು. ಈ ಒಂದು ಚಲನೆ ನಾವು ಗಮನಿಸಿದ್ವಿ. ಒಂದು ಕಾಲನ್ನು ಮುಂದಕ್ಕೆ ಚಾಚೋದು, ಮೊದಲಿಗೆ ಆಧಾರವನ್ನು ಇಟ್ಕೊಂಡು ಈಗ ಕೂತ್ಕೊಳ್ಳೋದು, ಮತ್ತು ಕಾಲನ್ನು ಮಡಚಿ ಮೇಲೆ ಕೇಳೋದು, ಹಾಗೆ ಎಡಗಡೆ ಕಾಲು ನೇರ, ಮತ್ತು ಇಲ್ಲಿ ಮಡಚಿ ಎರಡೂ ಕಾಲಿನ ಸಹಾಯದಿಂದ ಮೇಲೆ ಕೇಳೋದು. ಈಗ ಮೇಲೆ ಕೇಳಬೇಕಾದ್ರೂ ಒಂದೇ ಕಾಲನ್ನು ಉಪಯೋಗಿಸಿ ಮೇಲೆ ಕೇಳೋದು ಅಭ್ಯಾಸ ಮಾಡಬೇಕು. ಎರಡೂ ಕಾಲನ್ನು ಉಪಯೋಗಿಸೋ ಬದಲು ಒಂದೇ ಕಾಲಿನ ಸ್ನಾಯುಗಳನ್ನು ಬಳಸಿ ಮೇಲೆ ಕೇಳ್ತಕ್ಕಂಥದ್ದು. ಆಗ ಅದು ಈ ಇಡೀ ಸ್ನಾಯು ವ್ಯವಸ್ಥೆಯನ್ನು ಕ್ವಾಡ್ರಿಸೆಪ್ಸ್, ಹ್ಯಾಮ್ಸ್ಟ್ರಿಂಗ್, ಆಲಿವರ್, ಲೆಗ್ ಮಸಲ್ಸ್, ಹಿಪ್ ಮಸಲ್ಸ್ ಇವೆಲ್ಲವೂ ಮತ್ತಷ್ಟು ಸಚೇತನಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಕ್ರಮವನ್ನು ಗಮನಿಸೋಣ. ಮೊದಲಿಗೆ ಒಂದು ಆಧಾರವನ್ನು ಇಟ್ಕೊಂಡು ವಿತ್ ಎ ಸಪೋರ್ಟ್, ಬಲಗಾಲು ನೇರ, ಎಡಗಾಲಿಂದ ಮಡಚಿ, ನಂತರ ಹೀಗೇ ಮೇಲೆ ಕೇಳಬೇಕು. ಎಡಗಾಲು ನೇರ ಆಗಬೇಕು, ಆಮೇಲೆ ಬಲಗಾಲನ್ನು ಕೆಳಗಡೆ ತೊಗೋಬೇಕು. ಸೊ ಇಟ್ ಯೂಸ್ ಓನ್ಲಿ ದಿ ಲೆಫ್ಟ್ ಲೆಗ್ ಫಾರ್ ಗೆಟಿಂಗ್ ಅಪ್. ಬದಲಾಯಿಸಿ, ಎಡಗಾಲು ನೇರ, ಬಲಗಾಲನ್ನು ಮಡಚಿ ಕೂತ್ಕೊಳ್ಳಿ. ಎಡಗಾಲು ನೇರವಾಗೇ ಇಟ್ಕೊಳ್ಳಿ. ಈಗ ಇಡೀ ಒತ್ತಡವನ್ನು ಬಲಮಂಡಿ ಪಾದದ ಮೇಲೆ ತಗೊಂಡು ಮೇಲೆ ಕೇಳಬೇಕು. ಆಮೇಲೆ ಎಡಗಾಲನ್ನು ಕೆಳಗೆ ತಗೋಬೇಕು. ಈ ರೀತಿ ಮಾಡಿದಾಗ ನಮ್ಮ ಇಲ್ಲಿನ ಒಟ್ಟಾರೆ ಸ್ನಾಯು ವ್ಯವಸ್ಥೆ ಸಾಕಷ್ಟು ಸಬಲ ಆಗುತ್ತೆ. ದೆ ಬಿಕಮ್ ಮೋರ್ ಸ್ಟ್ರಾಂಗರ್. ದ ಸ್ಟ್ರೆಂತ್ ವಿಲ್ ಬಿ ರೀಇನ್ಫೋರ್ಸ್ಡ್. ಮತ್ತೊಮ್ಮೆ ಗಮನಿಸಿ. ಹೋಲ್ಡ್ ದಿ ಚೇರ್, ಸ್ಟ್ರೆಚ್ ಯುವರ್ ರೈಟ್ ಲೆಗ್, ಕೀಪ್ ದಿ ರೈಟ್ ಲೆಗ್ ಫರ್ಮ್ ಆ್ಯಂಡ್ ಸ್ಟೇಬಲ್. ಆಮೇಲೆ ಎಡಗಾಲನ್ನು ಮಡಚಿ ನಿಧಾನಕ್ಕೆ ಹೋಗಬೇಕು. ಆಮೇಲೆ ಹೀಗೆ ನಿಧಾನವಾಗಿ ಮೇಲೆ ಕೇಳಿ. ಆಮೇಲೆ ಬಲಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ. ಬದಲಾಯಿಸಿ, ಎಡಗಾಲು ಮುಂದಕ್ಕೆ, ಎಡಗಾಲು ನೇರ, ಆಮೇಲೆ ನಿಧಾನವಾಗಿ ನಿಧಾನಕ್ಕೆ ಹೋಗಬೇಕು. ಡೋಂಟ್ ಸಿಂಪ್ಲಿ ಸ್ಲಂಪ್, ಸುಮ್ಮನೆ ಕುಸಿಬಾರ್ದು. ಎಡಗಾಲು ನೇರ ಇರಲಿ. ಹೇಳ್ಬೇಕಾದ್ರೂ ನಿಧಾನಕ್ಕೆ ಮೇಲೆ. ನಮ್ಮ ಈ ಕ್ವಾಡ್ರಿಸೆಪ್ ಮಸಲ್ಸ್ ಮತ್ತು ಹಿಪ್ ಮಸಲ್ಸ್ ಇವೆಲ್ಲ ಚೈತನ್ಯವನ್ನು ಹೊಂದಿಲ್ಲದೆ ಇದ್ದರೆ, ಬಲವನ್ನು ಹೊಂದಿಲ್ಲದೆ ಇದ್ದರೆ ನಾವು ಈ ಥರ ನಿಧಾನಕ್ಕೆ ಕೂತ್ಕೋಬೇಕಾದ್ರೆ ಕುಸ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ಆ ಚಲನೆಯನ್ನು ಬಹಳ ನಿಧಾನವಾಗಿ ಮಾಡಬೇಕು, ನಿಯಂತ್ರಿತವಾಗಿ ಮಾಡಬೇಕು. ಯು ಶುಡ್ ಲರ್ನ್, ದಟ್ಸ್ ವೈ ಯು ಶುಡ್ ಯೂಸ್ ದಿಸ್ ಸಪೋರ್ಟ್, ಸೊ ದಟ್ ಯು ಸಿಟ್ ಇನ್ ಎ ವೆರಿ ಕಂಟ್ರೋಲ್ಡ್ ಮ್ಯಾನರ್, ನಾಟ್ ಸಿಂಪ್ಲಿ ಗೋ ವಿತ್ ಎ ಜರ್ಕ್. ಈ ಆಧಾರಗಳನ್ನು ಇಟ್ಕೊಂಡು ಅಭ್ಯಾಸ ಮಾಡೋದು ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಯಾವುದೇ ಆಧಾರ ಇಲ್ಲದೆ ಇದನ್ನು ಮಾಡ್ಬೋದು. ಬಲಗಾಲನ ಮುಂದಕ್ಕೆ ಚಾಚಿ ನೋಡಿ, ನಿಧಾನವಾಗಿ ಕೂತ್ಕೊಳ್ಳಿ. ಆಮೇಲೆ ಯಾವುದೇ ಆಧಾರ ಇಲ್ಲದೆ ಸಹ ನೋಡಿ, ಎಡಗಾಲನ್ನು ನೇರ ಮಾಡಿ ಆಮೇಲೆ ಬಲಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ. ಇದಕ್ಕೆ ಮಂಡಿಯ ಕೀಲಿನ ಬಲ ಸಾಕಷ್ಟು ಮಟ್ಟಿಗೆ ಇರಬೇಕಾಗುತ್ತೆ. ಮತ್ತೊಂದು ಕಡೆ ಗಮನಿಸಿ. ಎಡಗಾಲು ನೇರ, ನಿಧಾನವಾಗಿ ಕೂತ್ಕೊಳ್ಳಿ. ಈಗ ನಿಧಾನವಾಗಿ
ಬಲಮಂಡಿಯನ್ನು ನೇರ ಮಾಡಿ ಆಮೇಲೆ ಎಡಗಾಲನ್ನು ಕೆಳಗೆ ತಗೋಬೇಕು. ಸೊ ಹ್ಯಾವ್ ಟು ಯೂಸ್ ದಿ ಮಸಲ್ಸ್ ಪ್ರಾಪರ್ಲಿ. ಏಕಾಏಕಿ ಇದನ್ನು ಮಾಡೋದು ಕೆಲವರು ಕಷ್ಟ ಆಗುತ್ತೆ. ಗೋಯಿಂಗ್ ಡೌನ್ ಮೇ ಬಿ ಮಚ್ ಈಸಿಯರ್. ಕಮಿಂಗ್ ಅಪ್ ಆನ್ ಒನ್ ಲೆಗ್ ವಿಲ್ ಬಿ ಲಿಟಲ್ ಡಿಫಿಕಲ್ಟ್. ಅಂಥವ್ರೇನು ಮಾಡಿ, ಮೊದಲಿಗೆ ಇದನ್ನು ಅಭ್ಯಾಸ ಮಾಡಿ. ಗೋ ಡೌನ್, ದೆನ್ ಹೋಲ್ಡ್ ದಿಸ್, ದೆನ್ ಕಮ್ ಅಪ್. ಮತ್ತೊಂದು ಕಡೆ ಎಡಗಾಲು ಈ ಕೆಳಗಡೆ ಹೋಗಿ ಮೇಲೆ ಕೇಳಬೇಕಾದ್ರೆ ಒಂದು ಆಧಾರವನ್ನು ತೆಗೆದುಕೊಳ್ಳಿ, ಎಷ್ಟು ಬೇಕೋ ಅಷ್ಟು, ಆಮೇಲೆ ಮೇಲೆ ಕೇಳಿ. ಸೊ ಹ್ಯಾವ್ ಟು ಡೆವಲಪ್ ಇನ್ ಎ ಇನ್ಕ್ರಿಮೆಂಟಲ್ ವೇ. ಸ್ವಲ್ಪ ಸ್ವಲ್ಪನೇ ನಾವು ನಮ್ಮ ಸ್ನಾಯುಗಳಿಗೆ ಆ ಒಂದು ಚಲನೆಯನ್ನು ಕೊಡ್ತಕ್ಕಂಥದ್ದು ಅಗತ್ಯ.